ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲಿ. ನೋಡಿದ್ದೇನೆ ನಾನು ಬೆಟ್ಟದ ಇನ್ನೊಂದು ಭಾಗ, ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು. ಹಲಸು ತಂದಿತು, ಜೇನು ಕಲಸಿತು, ಮರಿಗಳಿಗೆ ತಿನ್ನಿಸಿ ತಾನು ತಿಂದು ತೇಗಿತು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ನನ್ನ ಹೆಸರು ಅಜಯ್. ನೀವು ಅನ್ಕೊಂತಿರ್ತೀರ ಇವನೇನು ವೈಲ್ಡ್ ಲೈಫ್ ಸ್ಟೋರೀಸ್ ಮಾಡ್ತಾ ಇದ್ದ, ಕಾಡಿನ ಕಥೆಗಳನ್ನ ಹೇಳ್ತಾ ಇದ್ದ, ಪ್ರಾಣಿಗಳ ಕಥೆ ಹೇಳ್ತಾ ಇದ್ದ, ಇವತ್ತು ಬೈಕ್ ಮೇಲೆ ಕೂತ್ಕೊಂಡು ಮೋಟೋ ವ್ಲಾಗಿಂಗ್ಸ್ ಏನಾದರೂ ಸ್ಟಾರ್ಟ್ ಮಾಡಿದ್ದ ಅಂತ. ಮೋಟೋ ವ್ಲಾಗಿಂಗ್ ಏನು ಸ್ಟಾರ್ಟ್ ಮಾಡಿಲ್ಲ, ಬಟ್ ಅದೇ ಕಥೆನ ನಾನು ಇವಾಗ ಬೈಕ್ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರೀವಿಯಸ್ಲಿ ನಮ್ಮ ಸೆಟಪ್ ಇದ್ದಿದ್ದು ಇವಾಗ ಸದ್ಯಕ್ಕೆ ಇಲ್ಲ. ಆಲ್ಮೋಸ್ಟ್ 1 ವರ್ಷ ಆಯಿತು ನಾವು ಕಾಂಟೆಂಟ್ನ ಆಗೋಕ್ಕೆ ಸ್ಟಾಪ್ ಮಾಡಿ, ಬಟ್ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಯಾಕೆ 1 ವರ್ಷ ನಿಲ್ಲಿಸಿದೆ ಅಂತ ರೀಸನ್ ಏನಾದರೂ ಹೇಳಬೇಕು ಅಂತಂದರೆ, ಈ ಪ್ರಪಂಚಕ್ಕೆ ನಮ್ಮ ಪುಟ್ಟ ಪ್ರಪಂಚ ಬಂದಾಗಿದೆ. ಆ ಪ್ರಪಂಚನ ನಾವು ನೋಡ್ಕೋಬೇಕಾಗಿತ್ತು, ಹಾಗೆ ನಮ್ಮ ಮನೆಯವರು ಕೂಡ ನಾನು ನೋಡ್ಕೋಬೇಕಾಗಿತ್ತು. ಸೊ ಆ ಕಾರಣದಿಂದ ನಾನು ಆಲ್ಮೋಸ್ಟ್ 1 ವರ್ಷ ಕಾಂಟೆಂಟ್ ಹಾಕೋಕ್ಕಾಗಲಿಲ್ಲ. ಬಟ್ ನನಗೆ ಆ ವೈಲ್ಡ್ ಲೈಫ್ ಅನ್ನೋ ಕಿಚ್ಚಿದೆಯಲ್ಲ, ಅದು ಮತ್ತೆ ನನ್ನನ್ನು ಇಗ್ನೈಟ್ ಮಾಡ್ತು. ಸೊ ನಾನು ಹೆಂಗಿದ್ರೂ ಒಂದು 2-3-4 ತಾಸಿನ ಜರ್ನಿ ಹೋಗ್ತಾ ಇದ್ದೆ. ಹೋಗೋ ದಾರಿಲಿ ಯಾಕೆ ನನ್ನ ಹಿಂದಿನ ಒಂದು ಕಾಡಿನ ಕಥೆನ ನಾನು ಹೇಳಬಾರ್ದು, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಯಾಕೆ ಶೇರ್ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಸೊ ಆ ಕಥೆನ ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ. ಬಟ್ ಈ ವಿಡಿಯೋ ನಮ್ಮ ಹಳೆ ವಿಡಿಯೋ ಥರ ಪ್ರಾಪರ್ ಸೆಟಪ್ಪಲ್ಲಿ, ಸ್ಟುಡಿಯೋ ಸೆಟಪ್ಪಲ್ಲಿ ರೆಕಾರ್ಡ್ ಮಾಡಿರೋ ಥರ ಅಲ್ಲ. ಇದು ಡಿಫ್ರೆಂಟ್ ಫಾರ್ಮ್ಯಾಟ್. ಐ ಡೋಂಟ್ ನೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ, ಬಟ್ ಇದೊಂದು ಪ್ರಯತ್ನ, ಒಂದು ಕನೆಕ್ಷನ್ ಮತ್ತೆ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ, ಒಂದು ಬ್ರೇಕ್ ಆಗಿರೋ ಕನೆಕ್ಷನ್ನ ಮತ್ತೆ ನಾನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಕತೆ ಒಂದು ಸಿಂಪಲ್ ಕತೆ. ನಾನು ಸಣ್ಣವನಿದ್ದಾಗ ಹಳ್ಳಿನಲ್ಲಿ ನಡೆದಿದ್ದ ಕತೆ. ಏನಾಗಿತ್ತು ಅಂತಂದರೆ, ನೀವೆಲ್ಲ ಈ ರಜೆಗಳಿದ್ದಾಗ, ಮಕ್ಕಳಾಗಿದ್ದಾಗ ಅಥವಾ ನಿಮ್ಮ ಮಕ್ಕಳನ್ನ ರಜೆ ಇದ್ದಾಗ ಅಜ್ಜಿ ಮನೆಗೆ, ಅಜ್ಜನ ಮನೆಗೆ, ನಿಮ್ಮ ಹಳ್ಳಿಗಳಿಗೆ ಕಳಿಸ್ತೀರ. ಅದೇ ರೀತಿ ನಾನು ಪ್ರತಿ ರಜೆದಲ್ಲೂ ನಮ್ಮ ಊರಿಗೆ ಹೋಗ್ತಾಯಿದ್ದೆ. ಸೊ ಊರಿಗೆ ಹೋದಾಗ ಏನು ಮಾಡ್ತಾಯಿದ್ರು, ನನಗೆ ಹೊಲಗಳಿಗೆ ಹೋಗಬೇಕು ಅಂತ ಭಾಳ ಇಷ್ಟ ಆಗ್ತಿತ್ತು. ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ. ಸಣ್ಣವನಂದರೆ ಸಣ್ಣ ಪುಟ್ಟ ಕೆಲಸ ಇದ್ದಿದ್ದೆ. ಕುಳೆ ಹಾರಿಸೋದು ಅಥವಾ ಅಲ್ಲಿ ಕಸ ಕ್ಲೀನ್ ಮಾಡೋದು, ಊಟ ತೊಗೊಂಡು ಹೋಗೋದು ನಮ್ಮ ಕಾಕ ಅವ್ರಿಗೆಲ್ಲ. ಸೊ ಈ ಸಣ್ಣ ಕೆಲಸ ಮಾಡ್ತಾಯಿದ್ದೆ. ಒಂದಿನ ನನಗೆ ನಮ್ಮ ಮನೆಯಲ್ಲೊಬ್ಬರು ಆಳಿದ್ರು. ಅವರು ಮತ್ತು ನಮ್ಮ ಮಾಮ ಅವರೆಲ್ಲ ಒಂದು ಗುಡ್ಡ ಹತ್ತಕ್ಕೆ ಕರ್ಕೊಂಡೋಗಿದ್ರು. ಗುಡ್ಡ ಹತ್ತಿದ್ವಿ. ಗುಡ್ಡ ಹತ್ತಿ ಅಲ್ಲಿ ಒಂದು ಸ್ಪೆಷಲ್ ಹಣ್ಣು ಸಿಗುತ್ತೆ. ನಮ್ಮ ಗುಡ್ಡ ಸುತ್ತ ಎಲ್ಲ ಒಂದು ಕವಳೆ ಹಣ್ಣು ಅಂತ ಸಿಗುತ್ತೆ. ಆ ಹಣ್ಣು ಬಹಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ನಾನು ತಿಂದಿದ್ದು. ಸಖತ್ತಾಗಿತ್ತು. ಅದನ್ನು ನಾನು ತಿನ್ನೋಣ, ಅದನ್ನು ಇವನಿಗೆ ಕೊಡೋಣ ಅಂತೇಳಿ ನನ್ನನ್ನು ಕರ್ಕೊಂಡೋಗಿದ್ರು. 3 ಜನ ಹೋಗಿದ್ವಿ. ಸೊ 3 ಜನ ಹೋಗಿದ್ವಿ, ಹಣ್ಣೆಲ್ಲ ತಿಂದ್ವಿ, ಇಷ್ಟ ಆಯಿತು, ಭಾಳ ಹರ್ಕೊಂಡ್ವಿ, ಬಂದ್ವಿ. ಸೊ ಒಂದು 2 ದಿನ ಆಯಿತು, 3 ದಿನ ಆಯಿತು, ಹೊಲಕ್ಕೆ ಹೋಗ್ತಾಯಿದ್ವಿ. ಕೆಲಸ ಇತ್ತು, ಅವರು ಬ್ಯುಸಿಯಾಗಿದ್ದರು. ಒಂದು 3ನೇ ದಿನ 4ನೇ ದಿನ ನಾನೇನಾಯಿತು, ನನಗೆ ಒಬ್ಬನಿಗೆ ಹೋಗಿ ಆ ಹಣ್ಣು ತಿನ್ನೋ ಆಸೆ, ಹುಚ್ಚು. ಆ ಹುಚ್ಚಿಂದ ನಾನೇನು ಮಾಡಿದೆ, ಮಠ ಮಧ್ಯಾಹ್ನ ಎಲ್ಲರೂ ಊಟ ಮಾಡಿ ಒಂದು ಮರದ ಕೆಳಗಡೆ ಮಲಗಿದ್ರು. ನಾನು ನೋಡೋಣ ತಡಿ, ಆ ಹಣ್ಣನ್ನು ಹರ್ಕೊಂಬರೋಣ, ಕಿತ್ಕೊಂಬರೋಣ ಅಂಥೇಳಿ, ನಾನೊಂದು 7-8ನೇ ಕ್ಲಾಸ್ ಇರ್ಬೋದು ಈ ಟೈಮಲ್ಲಿ. ಹಣ್ಣನ್ನು ಕಿತ್ಕೊಂಬರೋಣ ಅಂಥೇಳಿ, ಕವಳೆ ಹಣ್ಣನ್ನು ಕಿತ್ಕೊಂಬರೋಣ ಅಂಥೇಳಿ ಗುಡ್ಡ ಹತ್ತಕ್ಕೆ ಹೋದೆ. ಆ ಗುಡ್ಡ ಹೊಲಕ್ಕೆ ಒಂದು ಹತ್ರನೇ ಇದೆ, ಭಾಳ ಹತ್ತಿರ ಇದೆ ನಮ್ಮ ಹೊಲಕ್ಕೆ. ಹತ್ತುತ್ತಾ ಟೈಮ್ ಇಲ್ಲ, ನನ್ನ ಹತ್ರ ವಾಚ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ. ನಾನು 7ನೇ ಕ್ಲಾಸು ಅಂತಂದರೆ ಇದು ಅರೌಂಡ್ 2000 ಆ ಇಸ್ವಿನಲ್ಲಿ ನಡೆದಿರೋ ಕತೆ ಇದು. ಸೊ ಒಂದು 25-30 ನಿಮಿಷ ಮೇಲೆ ಗುಡ್ಡ ಹತ್ತಿದೆ, ಸಿಗ್ತಾ ಇರಲಿಲ್ಲ. ನನಗೆ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲ, ಬಟ್ ಆ ಜಾಗದಲ್ಲಿ ಇದೆ ಅಂತ ಮಾತ್ರ ಗೊತ್ತು. ಸೊ ಹೋದೆ, ಹೋಗ್ತಾ ಒಂದು ಕಡೆ ಸಿಕ್ಕು. ಹೆಂಗಿದೆ ಅಂತಂದರೆ, ಅದು ವ್ಯಾಲಿ ಅಂತ ಕರೀತಾರಲ್ಲ, ಅಂದರೆ 2 ಗುಡ್ಡದ ಮಧ್ಯೆ ಇರೋ ಜಾಗ ಇರುತ್ತಲ್ಲ, ಅದು ವ್ಯಾಲಿ ಅಂತ ಕರೀತಾರೆ. ಸೊ ನಾನು ಒಂದು ಗುಡ್ಡದ 3/4 ಭಾಗ ಮೇಲೆ ಹತ್ತಿ ಹಣ್ಣನ್ನು ತಿಂತಾಯಿದ್ದೀನಿ. ಒಂದು ಸಣ್ಣದಾಗಿ ಸೌಂಡ್ ಏನೋ ಕೇಳ್ತು, ಒಂಥರ ಸಣ್ಣದಾಗಿ ಹೆದರಿಕೆ ಥರ ಬರೋ ಥರ ಸೌಂಡ್ ಕೇಳಿಸ್ತು. ಸೊ ಏನು ಅಂತ ಆ ಕಡೆ ಈ ಕಡೆ ನೋಡಿದೆ, ಏನೂ ಕಾಣಿಸ್ತಾ ಇಲ್ಲ. ಸೊ ಏನಿಲ್ಲ ಬಿಡು, ಆವಾಗ ಆ ಟೈಮಲ್ಲಿ ಏನು ಯೋಚನೆ ಬರುತ್ತೆ, ಏನೋ ನಾಯಿ ಪಾಯಿ ಹೋಗ್ತಾ ಇದೆ ಬಿಡು ಅಂತೇಳಿ ನಾನು ಸುಮ್ಮನೆ ತಿಂತಾ ಇದ್ದೆ.
ಒಂದು 4-5 ಹಣ್ಣು ತಿಂದು ಒಂದು ಈ ಶರ್ಟಲ್ಲೇ ಹಿಂಗೆ ಸ್ವಲ್ಪ ಮೇಲ್ ಮಡಿಸ್ಕೊಂಡು ಒಂದು 10-15 ಹಣ್ಣನ್ನು ಹರ್ಕೊಂಡು ಹಿಡ್ಕೊಂಡು ಹಿಂಗೆ ತಿರುಗ್ತಿದ್ದೀನಿ. ನಾನು ನನ್ನಿಂದ ಒಂದು ಮೇಲಿನ ಪಾರ್ಟ್ ಆಫ್ ದ ಗುಡ್ಡದಲ್ಲಿ ನನ್ನಿಂದ ಒಂದು 200 ಮೀಟ್ರ್ ಅಂತ ಅಂದ್ಕೊಳ್ಳಿ. ಕರಡಿ ಮತ್ತು 2 ಮರಿಗಳು. ಕರಡಿ ಅಂತೂ ದೊಡ್ಡ ಬಲಿಷ್ಠವಾಗಿತ್ತು. ನಾನಂತೂ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಅಂದರೆ ಯೋಚನೆ ಮಾಡಿ, ಒಂದು ಹುಡುಗ ಎಷ್ಟು ಎತ್ತರ ಇರ್ತಾನೆ, ಎಷ್ಟು ಬಲಿಷ್ಠವಾಗಿರ್ತಾನೆ, ಏನೂ ಇರಲ್ಲ. ನಾನು ಒಬ್ಬ ಕುಳ್ಳ ಆ ಟೈಮಲ್ಲಿ. ಒಂದು 200 ಮೀಟ್ರ್ ದೂರದಲ್ಲಿ ಕರಡಿ ನೋಡಿದೆ, ಅದು ನನ್ನನ್ನು ನೋಡ್ತು. ಸೊ ಇವಾಗ ಈ ಮದರ್ಲಿ ಇನ್ಸ್ಟಿಂಕ್ಟ್ ಅಂತ ಕರೀತಾರಲ್ಲ, ಅಂದರೆ ತಾಯಿಗಳಿಗೆ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡೋ ಶಕ್ತಿ ಬಂದುಬಿಡುತ್ತೆ ಸಡನ್ನಾಗಲಿ, ಅಥವಾ ಕಾಪಾಡ್ಕೊಳ್ಳೋಕೆ ಏನು ಬೇಕಾದರೂ ಮಾಡ್ತಾರೆ. ಇದು ಎಲ್ರಿಗೂ ಗೊತ್ತಿರೋದು. ಸೊ ನಾನು ಆ ಕರಡಿ ಮರಿಗಳಿಗೆ ಏನಾದರೂ ಮಾಡ್ತೀನಿ ಅನ್ನೋ ಭಯ ಕರಡಿಗೆ, ಆ ಕರಡಿ ನನಗೇನಾದರೂ ಮಾಡುತ್ತೋ ಅನ್ನೋ ಭಯ ನನಗೆ. ಇವಾಗ ನನಗೆ ಅಲ್ಲಿಂದ ಓಡೋದು ಬಿಟ್ಟರೆ ನನಗಂತೂ ಬೇರೆ ಏನೂ ಗೊತ್ತಿಲ್ಲ. ಕರಡಿ ಬಂದರೆ ಮರ ಹತ್ತಬೇಕು, ಸತ್ತೊಂದು ನಾಟಕ ಮಾಡಬೇಕು ಅಂತೇಳಿ ನಮಗೆ ಸ್ಕೂಲಲ್ಲಿ ಹೇಳ್ತಿದ್ರು ಅಥವಾ ಮನೇಲಿ ಹೇಳ್ತಿದ್ರು, ಅದೆಲ್ಲ ಗೊತ್ತಿತ್ತು. ಬಟ್ ನನಗೆ ಆ ಮೊಮೆಂಟಲ್ಲಿ ಅದೆಲ್ಲ ಯೋಚನೆ ಬರಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅಲ್ಲೆಲ್ಲೂ ಮರಗಳು ಇರಲಿಲ್ಲ, ಬರೀ ಫುಲ್ಲು ಪೊದೆಗಳಿತ್ತು. ಸೊ ನಾನೇನು ಮಾಡಿದೆ, ನೋಡಿದೆ 200 ಮೀಟ್ರ್ ಇದೆ, ನನಗೆ ಲಿಟ್ರಲಿ ತಲೆ ಓಡ್ತಾನೂ ಇಲ್ಲ, ಏನು ಮಾಡ್ತಾಯಿಲ್ಲ. ಇನ್ನೊಂದು ಏನಂತಂದರೆ, ನಾನು ಅಥ್ಲೀಟ್ ಅಂತಂದರೆ ಸ್ಕೂಲಲ್ಲಿ ನಾನು 100 ಮೀಟರ್ಸು 200 ಮೀಟರ್ಸು ರಿಲೇ ಇದನ್ನೆಲ್ಲ ಓಡ್ತಾಯಿದ್ದೆ. ಸೊ ಸ್ಕೂಲಲ್ಲಿ ಒಂದು ತಕ್ಕ ಮಟ್ಟಿಗೆ ಸ್ಪೀಡಾಗಿ ಓಡೋ ಹುಡುಗ ಅಂಥೇಳಿ ಗೊತ್ತಿತ್ತು ಎಲ್ರಿಗೂ, ಹಾಗೆ ಓಡ್ತಾನೂ ಇದ್ದೆ. ಆ ಮೊಮೆಂಟಿಗೆ ನಾನು ಈ ಹಣ್ಣುಗಳನ್ನೆಲ್ಲ ಹಿಡ್ಕೊಂಡಿದ್ದನ್ನೆಲ್ಲ ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಮೈಂಡಿಗೆ ಬರೋದಕ್ಕೆ ಮುಂಚೆನೇ ಆ ಕರಡಿ ನನ್ನನ್ನು ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಇವೊಂದು ಅದೊಂದು 200 ಮೀಟ್ರ್ ದೂರದಲ್ಲಿ ಇದೆ ಅಂತ ಅಂದ್ರೂ ಚಾರ್ಜ್ ಮಾಡೋಕ್ಕೆ ಮುಂಚೆನೇ ನಾನು ಓಡಬೇಕು ಅಂತಿದ್ದವನು ಅದು ಚಾರ್ಜ್ ಮಾಡ್ತಿರೋದನ್ನು ನಿಂತ್ಕೊಂಡು ಸ್ತಬ್ಧವಾಗಿ ನೋಡ್ತಾ ಇದ್ದೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ ಕರಡಿ ಮರಿಗಳು ಅದರಿಂದ ಓಡಿ ಬರ್ತಾಯಿತ್ತು, ಕರಡಿ ಮಾತ್ರ ನನ್ನ ಕಡೆ ಓಡಿ ಬರ್ತಾಯಿತ್ತು. ಯೂಶ್ವಲಿ ಏನಂತೀವಿ, ನಮ್ಮ ಬಾಡಿಗಿನ ಫಾಸ್ಟು ನಮ್ಮ ಮೈಂಡ್ ಅಂತ, ಅದೆಲ್ಲರಿಗೂ ಗೊತ್ತು. ಬಟ್ ಆ ಮೊಮೆಂಟಲ್ಲಿ ಇವಂತೂ ನಾನು ಆ ಫ್ಯೂ ಸೆಕೆಂಡ್ಸ್ ಸ್ತಬ್ಧ ಆದ್ರೂ ನನ್ನ ಮೈಂಡ್ಗಿನ್ನ ಜಾಸ್ತಿ ಫಾಸ್ಟ್ ನನ್ನ ಬಾಡಿ ಆಗಿಬಿಡ್ತು. ಇಮ್ಮಿಡಿಯೇಟ್ಲಿ ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ದೊಡ್ಡ ತಪ್ಪು ಏನು ಮಾಡಿದೆ ಅಂತಂದರೆ, ಇಲ್ಲಿ ತಪ್ಪಲ್ಲ ಬಿಡಿ, ಯಾಕೆ ಅಂತಂದರೆ ನಮ್ಮ ಹೊಲ ಇದ್ದಿದ್ದು ಗುಡ್ಡದ ಕೆಳಗಡೆಗೆ. ಆಮೇಲೆ ಅಲ್ಲಿಂದ ನೋಡಿದ್ರೆ ಯಾರೂ ಕಾಣ್ತಾನೂ ಇರಲಿಲ್ಲ ಫಸ್ಟ್ ಆಫ್ ಆಲ್ ಕರಿಯೋಣ ಅಂತಂದರೆ. ಈ ಕರಡಿ ಈ ಗುಡ್ಡದ ಮೇಲಿನ ಭಾಗದಲ್ಲಿ ಇದ್ದಿದ್ದರಿಂದ ನಾನು ಗುಡ್ಡದ ಕೆಳಗಡೆನೇ ಓಡಬೇಕು. ಸೈಡ್ಗೆಲ್ಲ ಓಡಿದ್ರೆ ನಾನು ಮನೆಯೂ ಮುಟ್ಟಲ್ಲ, ನಾನು ಯಾರನ್ನೂ ರೀಚು ಆಗಲ್ಲ. ಸೊ ನಾನು ಕೆಳಗಡೆನೇ ಓಡಬೇಕು. ಸೊ ಈ ಕರಡಿ ನಾನು ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಕೆಳಗಡೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಆ ಟೈಮಲ್ಲಿ ಹೆಂಗಾಯಿತು ಅಂತಂದರೆ, ಆ ಕರಡಿ ಹತ್ರ ಒಂದು 100 ಮೀಟ್ರಷ್ಟು ಚೇಸ್ ಮಾಡ್ತು. ಸೊ ನಾನು ಗುಡ್ಡದ ಕೆಳಗಿನ ಭಾಗ ಓಡ್ತಾ ಇರೋ ಕಾರಣ ನನ್ನ ಸ್ಪೀಡ್ ಏನಿದೆಯಲ್ಲ, ನನ್ನ ಗ್ರಾವಿಟಿ ಗುರುತ್ವಾಕರ್ಷಣ ಶಕ್ತಿ ಇನ್ನೂ ಜಾಸ್ತಿ ಎಳೆದ್ಬಿಟ್ಟು ನನಗೆ ನಿಲ್ಲಕ್ಕೆ ಆಗ್ದಂಗೆ ಮಾಡ್ಬಿಡ್ತು. ಸೊ ನಾನು ಓಡ್ತಿದ್ದೀನಿ, ಈಗ ನಾನು ನಿಲ್ಲಬೇಕಾದ್ರೆ ನನಗೆ ಆಗ್ತಾಯಿಲ್ಲ. ಆ ಮೊಮೆಂಟಮ್ ಹೆಂಗಿದೆ ಅಂತಂದರೆ, ಆ ಸ್ಪೀಡಲ್ಲಿ ನಾನು ಓಡ್ತಾಯಿದ್ದೀನಿ, ನಿಲ್ಲಕ್ಕೆ ಆಗ್ತಾಯಿಲ್ಲ. ನಾನು ಏನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ನಿಲ್ಲಕ್ಕಾಗ್ತಾಯಿಲ್ಲ. ಆ್ಯಂಡ್ ಹಿಂದ್ಗಡೆ ತಿರುಗಿ ನೋಡೋ ಕಡೆ ಆಗ್ತಾಯಿಲ್ಲ ನನಗೆ. ಆ ಕರಡಿ ಮೇ ಬಿ ಒಂದು 50 ಮೀಟ್ರ್ 100 ಮೀಟ್ರ್ ಚೇಸ್ ಮಾಡಿ ಬಿಟ್ಟಿರ್ಬೋದು. ನಾನು ಓಡ್ತಾ ಇದ್ದೀನಿ. ಅಲ್ಲಿ ನನ್ನ ದುರಾದೃಷ್ಟಕ್ಕೆ ನನ್ನ ಎದುರುಗಡೆಗೇನೆ ಒಂದು ದೊಡ್ಡ ಮುಳ್ಳಿನ ಪೊದೆ ಸಿಕ್ತು. ಆ ಮುಳ್ಳಿನ ಪೊದೆನಲ್ಲಿ ಹೋಗಿ ಬಿದ್ದೆ. ಆ ಕ್ಷಣ ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಆ ಮುಳ್ಳಿನ ಪೊದೆನಲ್ಲಿ ಬಿದ್ದಾಗ ನನ್ನ ಇಡೀ ಬಾಡಿ ತುಂಬ ಫುಲ್ ಮುಳ್ಳುಗಳು. ಬಟ್ ಅದಕ್ಕಿಂತ ಜಾಸ್ತಿ ಈ ಕರಡಿ ಬಂದು ನಾನು ತಿಂದುಬಿಡುತ್ತೆ ಬಿಡು ಅಂತೇಳಿ ನಾನು ಬಿಟ್ಬಿಟ್ಟೆ ಅಲ್ಲೇ. ಓದೆ ಬಿಡು ನಾನು ಅಂತ. ಆ ಸಣ್ಣ ವಯಸ್ಸಲ್ಲೇ ನಾನು ಈ ಯೋಚನೆ ಹೆಂಗೆ ಬಂತು ನನಗೂ ಗೊತ್ತಿಲ್ಲ. ಓದೆ ಬಿಡು ಅಂತೇಳಿ ಐ ಜಸ್ಟ್ ಲೆಫ್ಟ್, ಬಿಟ್ಬಿಟ್ಟೆ. ನಾನು ಬಿಟ್ಟೆ, ಕಣ್ಣು ಮುಚ್ಕೊಂಡು ಹಾಗೇ ಇದ್ದೀನಿ. ಒಂದು 10 ಸೆಕೆಂಡ್ 15 ಸೆಕೆಂಡ್ ಕಣ್ಣು ಮುಚ್ಕೊಂಡು ಆ ಮುಳ್ಳು ಮೇಲೆ ಹೆಂಗೆ ಬಿದ್ದಿದ್ದೋ ಹಾಗೇ ಇದ್ದೀನಿ. ಆಮೇಲೆ ಒಂದು ಅರ್ಧ ನಿಮಿಷ 1 ನಿಮಿಷ ಆದಮೇಲೆ ನಿಧಾನಕ್ಕೆ ಹಿಂತಿರುಗಿ ನೋಡಿದ್ರೆ ಕರಡಿನೂ ಇರಲಿಲ್ಲ, ಕರಡಿ ಮರಿಗಳು ಇರಲಿಲ್ಲ, ಏನೂ ಕಾಣ್ತಾ ಇರಲಿಲ್ಲ. ಅಂದರೆ ಕರಡಿಗಳು ಕಾಣ್ತಾ ಇರಲಿಲ್ಲ, ಮೇಲೆ ಅಲ್ಲಿ ಇರಲಿಲ್ಲ. ಅವು ಕರಡಿಗಳು ಹಿಂದ್ಗಡೆ ಬರ್ತಾ ಇರಲಿಲ್ಲ. ನಿಧಾನಕ್ಕೆ ಮುಳ್ಳನ್ನು ಕೈ ಊರಿ ಎದ್ದೇಳೋಣ ಅಂತಂದರೆ ಮುಳ್ಳ ಮೇಲೇ ಬಿದ್ದಿದ್ದೀನಿ. ಇವಾಗ ನಾನು ಓಡ್ತಿರೋ ಸ್ಪೀಡಲ್ಲಿ ನಿಲ್ಲಕ್ಕೂ ಆಗಲಿಲ್ಲ. ನಿಂತಿದ್ರೆ ಅಟ್ಲೀಸ್ಟ್ ನಾನು ಬೀಳ್ತಿರ್ಲಿಲ್ಲ. ಬಟ್ ನಿಲ್ಲಕ್ಕಾಗದೇ ಇರೋ ಕಾರಣ ಹೋಗಿ ಒಂಥರ ಮುಳ್ಳಲ್ಲಿ ಬಿದ್ದುಬಿಟ್ಟೆ. ಸಣ್ಣ ಮುಳ್ಳು.
ಆ್ಯಂಡ್ ಈ ಮುಳ್ಳುಗಳು ಕೈ ಊರು ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಒಂದು ಕೋಲಿತ್ತು, ಆ ಕೋಲನ್ನ ಹಿಡ್ಕೊಂಡು ಜೋರಾಗಿ ಅದ್ಮಿ ಹೆಂಗೋ ಮಾಡಿ ಸ್ವಲ್ಪ ಎದ್ದೆ. ಹೆಂಗೆ ಅಂತಂದರೆ ನನ್ನ ಪ್ಯಾಂಟ್ ಹಾಕ್ಕೊಂಡಿದ್ದೆ, ಒಂದು ಶರ್ಟ್ ಹಾಕ್ಕೊಂಡಿದ್ದೆ. ನನ್ನ ಪ್ಯಾಂಟ್ ಅಂತೂ ಪಂಚರ್ ಆಗಿಬಿಡ್ತು, ಫುಲ್ಲು ಪಂಚರ್ ಆಗಿ ಪ್ರತಿ ಮುಳ್ಳು ಚುಚ್ಚಿರೋ ಜಾಗದಲ್ಲಿ ಬ್ಲಡ್ ಬಂದಿತ್ತು. ಒಂಥರ ನಾವು ರಾತ್ರಿ ಹೊತ್ತು ನಕ್ಷತ್ರ ನೋಡ್ದಂಗೆ ನನ್ನ ಪ್ಯಾಂಟ್ ನೋಡಿದ್ರೆ ಚುಕ್ಕಿ ಇಡೀ ಶರ್ಟು, ಚೆಸ್ಟು, ಕೈಗಳ ಮೇಲೆಲ್ಲ ಫುಲ್ಲು ಚುಕ್ಕಿ ಬ್ಲಡ್ಡು, ಮುಳ್ಳು. ನನ್ನ ಅದೃಷ್ಟಕ್ಕೆ ಆ ಮುಳ್ಳು ಪಾಯ್ಸನಸ್ ಆಗಿರಲಿಲ್ಲ. ಆಮೇಲೆ ನಾನು ಆ ಟೈಮಲ್ಲಿ, ಇವಾಗಲೂ ಗೊತ್ತಿಲ್ಲ ನನಗೆ ಯಾವ್ದು ಪಾಯ್ಸನಸ್ ಯಾವ್ದು ನಾನ್ ಪಾಯ್ಸನಸ್ ಮುಳ್ಳುಗಳು ಅಂತೇಳಿ. ಎದ್ದರೆ ನಂದು ಫುಲ್ ಬಾಡಿ ತುಂಬ ಬ್ಲಡ್. ಪುಣ್ಯಕ್ಕೆ ಮುಖಕ್ಕೆ ಏನೂ ಆಗಿರಲಿಲ್ಲ, ಮುಖಕ್ಕೆ ಅಂದರೆ, ಆಮೇಲೆ ಹಿಂದಿನ ಪಾರ್ಟ್ ಆಫ್ ದ ಬಾಡಿ, ಬ್ಯಾಕಿಗೆ ಏನಾಗಿಲ್ಲ. ಯಾಕೆಂದರೆ ಹಿಂಗೆ ಬಿದ್ದಿದ್ದೆ ನಾನು ಸೀದಾ. ಮುಖಕ್ಕೂ ಪುಣ್ಯಕ್ಕೆ ಏನೂ ಆಗಿರಲಿಲ್ಲ, ಕಣ್ಣಿಗೇನೂ ಆಗಿರಲಿಲ್ಲ. ಎದ್ದು ಒಂದು ಹತ್ರ ಆ ವಯಸ್ಸಲ್ಲಿ ನನಗೆ ಏನು ಯಾವ ಧೈರ್ಯನೋ ಗೊತ್ತಿಲ್ಲ, ಕರಡಿ ಬರುತ್ತೆ ಅನ್ನೋ ಭಯ ಕೂಡ ಇದೆ. ಬಟ್ ಎಲ್ಲ ಮುಳ್ಳುಗಳನ್ನ ಕೂಡ ನಾನು ತೆಗಿಬೇಕು ನನ್ನ ಬಾಡಿಯಿಂದ. ತೆಗೆದು ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡಿದ್ದೀನಿ ಸಮಾಧಾನ ಮಾಡಿಕೊಂಡು. ಇವಾಗ ಹೋಗ್ಬೇಕು ನಾನು ಕೆಳಗಡೆ ಹೋದರೆ ಎಲ್ಲ ಬೈತಾರೆ ಅಂತ ಗೊತ್ತು, ಎಲ್ಲ ಸರಿಯಾಗಿ ಬೈತಾರೆ ನನಗೆ. ಹೊಡೆಯೋದು ಕೂಡ 100% ಕನ್ಫರ್ಮ್ ಅಂತ ನನಗೆ ಗೊತ್ತಾಗ್ಬಿಟ್ಟಿತ್ತು. ಏನಾದರೂ ಮಾಡಿ ಈ ಮುಳ್ಳುಗಳು ಕಾಣ್ಲಂಗೆ, ಈ ಗಾಯಗಳು ಕಾಣ್ಲಂಗೆ ಏನಾದರೂ ಮಾಡಬೇಕಲ್ಲ ಅಂತಂದರೆ ಅಟ್ಲೀಸ್ಟ್ ಕವರ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಈ ಬಟ್ಟೆಗಳೆಲ್ಲ ಬ್ಲಡ್ ಆಗಿಬಿಟ್ಟಿತ್ತು. ಸೊ ನಾ ಏನು ಮಾಡಿದೆ, ಇಲ್ಲಿ ಹಳ್ಳಗಳು, ಒಂದು ಚಾನಲ್ ಇತ್ತು, ಅಲ್ಲಿ ಒಂದು ಹಳ್ಳನೂ ಇತ್ತು. ಆ ಹಳ್ಳಕ್ಕೆ ಹೋಗಿ ಫುಲ್ ಎಲ್ಲ ಡ್ರೆಸ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅಲ್ಲೇ ಕೂತ್ಕೊಂಡು ಡ್ರೈ ಮಾಡಿಕೊಂಡು ಮಠ ಮಧ್ಯಾಹ್ನ ಸ್ವಲ್ಪ ನೀರಲ್ಲೇ ಅಲ್ಲೇ ಎಲ್ಲ ಪ್ಯಾಂಟ್ಗಳನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು, ಆ ಬ್ಲಡ್ ಹೋಗಂಗೆ ಕ್ಲೀನಾಗಿ ತಿಕ್ಕಿ ಒಣಗಿಸ್ಕೊಂಡು, ಆ ಡ್ರೆಸ್ನ ಹಾಕ್ಕೊಂಡು ನಾನು ಕೆಳಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 4:30 ಆಗಿತ್ತು. ಕೆಳಗಡೆಗೆ ಏನು ಅಂದ್ಕೊಂಡಿದ್ದಾರೆ, ನಾನು ಊಟ ಮಾಡಿ ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೆಳಗಡೆ ಹೋದಾಗ ಆಲ್ಮೋಸ್ಟ್ ಗೊತ್ತಾಗದೇ ಇರೋ ರೀತಿಯಲ್ಲಿತ್ತು, ಬಟ್ ಕೈಯಲ್ಲಿ ಮಾತ್ರ ಗಾಯಗಳು ಕಾಣಿಸ್ತಾ ಇತ್ತು. ಸೊ ಏನು ಕೇಳಿದ್ದಕ್ಕೆ ನಾನು ಇಲ್ಲೇ ಎಲ್ಲ ಸ್ವಲ್ಪ ಬಿದ್ದೆ, ಕಲ್ಲು ಚುಚ್ಚಿದೆ ಅಂತ ಹೇಳಿ ಹೆಂಗೋ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಹೊರಟೇ ಬಿಟ್ಟೆ ನಾನು. ಯಾಕೆಂದರೆ ಅವ್ರಿಗೆ ಎಷ್ಟು ಜಾಸ್ತಿ ಇರೋದಿನೋ ಅಷ್ಟು ಅವ್ರು ಅಬ್ಸರ್ವ್ ಮಾಡ್ತಾರೆ, ಏನಾಯ್ತು ಅಂತ ಕೇಳ್ತಾರಲ್ವ. ಆ ಭಯಕ್ಕೆ ನಾನು ಅಲ್ಲಿಂದ ಮನೆಗೆ ಹೊರಟೋಗ್ಬಿಟ್ಟೆ. ಮನೆಗೆ ಹೊರಟೋಗಿ ಫಸ್ಟ್ ಹೋಗಿ ಸ್ನಾನ ಮಾಡಿಬಿಟ್ಟು ಫುಲ್ ತೊಳಂಗಿ ಒಂದು ಫುಲ್ ಪ್ಯಾಂಟ್ ಹಾಕ್ಕೊಂಬಿಟ್ಟು ಮಲ್ಕೊಂಡೇ ಬಿಟ್ಟೆ. ನಾನು ಯಾರಿಗೂ ಏನು ನನ್ನನ್ನು ಕೇಳಲೇಬಾರ್ದು ಅನ್ನೋ ಇದಕ್ಕೆ ಹೋಗಿ ಮಲ್ಕೊಂಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಿದ್ದೀನಿ. ಇವಾಗಲೂ ಕೂಡ ಈ ಕತೆ ನಮ್ಮ ಪೇರೆಂಟ್ಸ್ಗಾಗಲಿ, ನಮ್ಮ ಚಿಕ್ಕಮ್ಮ ಅವ್ರು ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಕಥೆನ ರಿವೀಲ್ ಮಾಡ್ತಾ ಇರೋದು. ಯಾರಿಗಾದ್ರೂ ಹೇಳಬೇಕಾಗಿತ್ತು ಇದನ್ನು ಫ್ಯಾಮಿಲಿನಲ್ಲಿ, ಬಟ್ ಯಾವತ್ತೂ ಹೇಳೋ ಸಂದರ್ಭನೇ ಬಂದಿರಲಿಲ್ಲ. ಈಗ ಸಡನ್ನಾಗಿ ಈ ಸಂದರ್ಭ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಐ ನೋ ಈ ಫಾರ್ಮ್ಯಾಟ್ ಸರಿ ಇಲ್ಲದೇ ಇರ್ಬೋದು, ಬಟ್ ನಾನು ಹೋಗೋ ದಾರಿನಲ್ಲಿ ನನ್ನದೇ ಒಂದು ಕತೆ ಹೇಳೋಣ, ನನ್ನ ನಿಜ ಜೀವನದ ಕಥೆನ ನಿಮ್ಮ ಜೊತೆ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಈ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತೋ, ಥ್ರಿಲ್ಲಿಂಗ್ ಆಗಿತ್ತೋ ಗೊತ್ತಿಲ್ಲ, ಬಟ್ ನನಗೆ ಆ ಮೂಮೆಂಟಲ್ಲಿ ನಾನಿವಾಗ ಈ ಗಾಡಿ ಮೇಲೆ ಕೂತ್ಕೊಂಡು ಈ ಕತೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಮೂಮೆಂಟನ್ನು ನಾನು ಬದುಕಿ ಬಂದಿದ್ದೀನಿ. ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಡೆಫಿನೆಟ್ಲಿ ಮತ್ತೆ ನಾನು ಫಾರೆಸ್ಟ್ ಆಫೀಸರ್ಸ್ನ ಮೀಟ್ ಮಾಡ್ತೀನಿ, ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡ್ತೀನಿ, ಇನ್ನೂ ಹಲವಾರು ಕಥೆಗಳನ್ನ ತರೋಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ನಮ್ಮ ಚಾನಲ್ನ ಯಾರು ಬಿಟ್ಟೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.